This is Runner Hut Expedition. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇನ್ನು ಪಾಲಕ್ಕಾಡ್ ರೂಟಲ್ಲೇ ಇದ್ದೀವಿ. ಮೊದಲನೇ ದಿವಸನೇ ಇದು. ನೀವು ಹೋದ ವಿಡಿಯೋದಲ್ಲಿ ನೋಡ್ದಂಗೆ ದಿಂಬಮ್ ಘಾಟು ಎಲ್ಲ ಮುಗೀತು. ಈಗ ಕೊಯಂಬತ್ತೂರು ಬೈಪಾಸ್ ದಾಟ್ಕೊಂಡು ಆಲ್ಮೋಸ್ಟ್ ಕೇರಳ ಬಾರ್ಡ್ರ್ ಹತ್ರ ಇದ್ದೀವಿ. ಇನ್ನೇನು ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಇದೆ ಪಾಲಕ್ಕಾಡ್ ಅಷ್ಟೇ. ನೋಡಿ ಎಲ್ಲ ವೆಸ್ಟರ್ನ್ ಘಾಟ್ಸ್ದು ತುಣುಕುಗಳು ಕಾಣ್ತಾ ಇದೆ. ಕ್ಯಾಮ್ರಲ್ಲಿ ಹೆಂಗೆ ಬರ್ತಿದೆಯಲ್ವ ಗೊತ್ತಿಲ್ಲ, ಕಣ್ಣಲ್ಲಿ ಮಾತ್ರ ಸೂಪರಾಗಿದೆ. ಇವಾಗ ಮುಂದೆ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ, ಅದನ್ನು ದಾಟ್ಕೊಂಡು ನೆಕ್ಸ್ಟ್ ಪಾಲಕ್ಕಾಡ್ ಸಿಟಿ ಒಳಗಡೆ ಹೋದ್ಮೇಲೆ ನಾವು ನಮ್ಮ ಸ್ಟೇ ಎಲ್ಲಿದೆಯೋ ಮ್ಯಾಪ್ ಹಾಕ್ಕೊಂಡು ನೋಡ್ಬೇಕು. ಇನ್ನೂ ಎಲ್ಲಿದೆಯೋ ಗೊತ್ತಿಲ್ಲ ಅದು. ಸೊ ನಾವು ಬೆಳಗ್ಗೆ 6:30 ಹಂಗೆ ಹೊರಟಿದ್ದಕ್ಕೇ ಆಲ್ರೆಡಿ 4:15 ಆಗೋಗಿದೆ. ಲೇಟಾಗಿ ಏನಾದರೂ ಹೊರಟಿದ್ದಿದ್ರೆ ಪಕ್ಕ ಕತ್ಲೆ ಆಗ್ಬಿಡ್ತಿತ್ತು. ಐ ಮೀನ್ ನಾವು ನಿಲ್ಲಿಸ್ಕೊಂಡು ಸ್ವಲ್ಪ ಆರಾಮಾಗಿ ಬಂದ್ವಿ. ಲೇಟಾಗಿ ಹೊರಟಿದ್ದಿದ್ರೆ ಎಲ್ಲೂ ಸ್ಟಾಪೇ ಇಲ್ಲದೆ ಫಾಸ್ಟಾಗಿ ಬರೋ ಥರ ಆಗ್ತಾಯಿತ್ತು. ಪಾಲಕ್ಕಾಡ್ 22 ನಮ್ಮ ಸ್ಟೇ. ಇಲ್ಲಿಂದ ಇನ್ನೂ ಒಂದು 35 ಇರ್ಬೋದೇನೋ ಗೊತ್ತಿಲ್ಲ. ತಿರುವನಂತಪುರಂ ನಾವಿವಾಗ ಎಷ್ಟು ಕಿಲೋಮೀಟ್ರ್ ಬಂದ್ವೋ ಅದಕ್ಕಿಂತ ಒಂಚೂರು ಜಾಸ್ತಿ ಇದೆ ಇನ್ನು. ಹೋಣ ಅಷ್ಟೇ, ಹೋದರೆ ಹೋಗ್ತಾನೆ ಇರ್ತೀವಿ ಇನ್ನು 12 ಅವರ್. ಫೈನಲಿ ವಿ ಆರ್ ಇನ್ ಕೇರಳ. ಕರ್ನಾಟಕ, ತಮಿಳ್ನಾಡು, ಕೇರಳ 3 ಸ್ಟೇಟ್ ಬಾರ್ಡ್ರ್ ಕ್ರಾಸ್ ಮಾಡಿದ್ದೀವಿ ಇವತ್ತು. ಐ ಮೀನ್ ನಾವು ಹೊರಟಿದ್ದೆ ಕರ್ನಾಟಕದಿಂದ 2 ಸ್ಟೇಟ್ ಬಾರ್ಡ್ರ್ ಕ್ರಾಸ್ ಮಾಡಿದ್ದೀವಿ, 3 ಸ್ಟೇಟ್ ಒಳಗಡೆ ಓಡಾಡಿದ್ದೀವಿ. ಇನ್ನೊಂದು ಯಾವುದಾದ್ರೂ ಸ್ಟೇಟ್ ಇದ್ದಿದ್ರೆ 4 ಮಾಡಿಬಿಡ್ಬೋದಿತ್ತು. ಸದ್ಯಕ್ಕೆ ನಮ್ಮ ಸ್ಟೇಟ್ಗೆ ಈ 3 ಸ್ಟೇಟೇ ಮಾಡೋಕ್ಕಾಗೋದು. ಆಲ್ರೆಡಿ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದೆ. ಅಲ್ಲ, ಇಲ್ಲಿ ನಾವಿವಾಗ ಅಕ್ಕಿ ಹುಡ್ಕೊಂಡು ಬಂದಿದ್ದೀವಿ. ಪಾಲಕ್ಕಾಡಲ್ಲಿ ಒಂದು ಅಕ್ಕಿ ಅಂಗಡಿ ಸಿಗೋದಕ್ಕೆ ಏನೇನು ಬೇಕೋ ಬೇಡವೋ ಎಲ್ಲ ಇದೆ. ಒಂದು ಅಕ್ಕಿ ಈರುಳ್ಳಿ ಸಿಗೋಕ್ಕೆ ಇಷ್ಟೊತ್ತಾಯಿತು. ಮ್ಯಾಪಲ್ಲೆಲ್ಲ ಹುಡುಕಿ ಯಾರ್ಯಾರನ್ನೋ ಕೇಳಿ ಅಲ್ಲೊಂದು ಸೂಪರ್ ಮಾರ್ಕೆಟ್ ಇದೆಯಂತೆ, ಹುಡ್ಕೊಂಡಿದ್ದೀವಿ. ಪಾಲಕ್ಕಾಡ್ ಇದೆ. ಯಾವುದು ಫಾರೆಸ್ಟ್ ರೂಟ್ ಬರಲೇ ಇಲ್ಲಲ್ಲಿ. ನಾನು ಏನೋ ಬರುತ್ತೆ ಅಂದ್ಕೊಂಡು ಬಿಡಪ್ಪ ಬರ್ದೇ ಇದ್ದಿದ್ದೆ, ಒಂಥರ ಬೇಗ ಬಂದ್ಬಿಟ್ವಿ. ಫುಲ್ ಹೈವೇ ರೋಡು ಸೂಪರಾಗಿತ್ತು, ಹಂಗೆ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಥರ ಬಂದ್ಬಿಟ್ವಿ. ಇವಾಗ ಹೋಗಿ ಸ್ವಲ್ಪ ಅಕ್ಕಿ ಎಲ್ಲ ಸಾಮಾನುಗಳು ತೊಗೊಂಡು ಹೋಗ್ಬಿಟ್ರೆ ಅಷ್ಟೇಗೆ ಇನ್ನು ತಿರ್ಗಾ ಆಚೆ ಬರೋ ಕೆಲಸ ತಪ್ಪುತ್ತೆ. ಎಲ್ಲ ಸೂಪರ್ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಡು ಬಂದ್ವಿ. ನೋಡಿ, ಇದೇ ನಮ್ಮ ಸ್ಟೇ. ನೀರು ಮಾತಾಲಂ ಅಂತ ಇದ್ರ ಹೆಸರು. ದೇವಸ್ಥಾನದ ಥರ ಇದೆ. ಸ್ಟೇ ಬುಕ್ ಮಾಡೋ ಯೋಚನೆಯಲ್ಲಿ ದೇವಸ್ಥಾನ ಬುಕ್ ಮಾಡಿಬಿಟ್ಟಿದ್ದೀವಿ ಅನಿಸ್ತಾ ಇದೆ. ಇಷ್ಟು ನಮ್ಮದೇ ಜಾಗ. ಆರಾಮಾಗಿ ಇವತ್ತೊಂದು ದಿವಸ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ಆಲ್ರೆಡಿ ಕತ್ಲೆ ಆಯಿತು ಆಲ್ಮೋಸ್ಟ್. ಸಿಗೋ 1-1.5 ಅವರಲ್ಲಿ ಏನಾಗುತ್ತೋ ಅದು ನೋಡ್ಕೋಬೇಕು. ಬೆಳಕಿದ್ದಾಗಲೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಏನಂದರೆ ನೀವು ಬರಬೇಕಾದ್ರೆ ಕಾರಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲೆಲ್ಲ ರೋಡೆಲ್ಲ ತುಂಬ ನ್ಯಾರೋ ಇದೆ. ಬೈಕಲ್ಲಿ ಬಂದರೆ ಓಕೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಇದೆ. ಸೊ ಅದೊಂದು ಇದು ಬಿಟ್ಟರೆ ಆರಾಮಾಗಿ ಬರ್ಬೋದು. ಮ್ಯಾಪೆಲ್ಲ ಕರೆಕ್ಟಾಗಿ ತೋರಿಸುತ್ತೆ, ಏನು ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಹೊಸದಾಗೆಲ್ಲ ಪೇಂಟ್ ಮಾಡಿದ್ದಾರೆ ಅನಿಸುತ್ತೆ. ಇದು ನೋಡಿ, ಎಲ್ಲ ಫ್ರೆಶ್ ಆಗಿದೆ ಪೇಂಟು. ಹಾಂ, ಏನು ತುಂಬ ಜನ ಇರ್ಬೋದು ಇಲ್ಲಿ. ನೋಡಿ, ಇಷ್ಟು ದೊಡ್ಡ ಜಾಗ ಇದೆ ಅಂದರೆ ನೋಡ್ಬೇಕು. ನನಗೂ ಐಡಿಯಾ ಇಲ್ಲ ಒಳಗಡೆ ಎಷ್ಟು ಜನ ಇರ್ಬೋದು ಅಂತ. ಒಳಗಡೆ ಹೋಗಿ ಚೆಕ್ ಮಾಡಬೇಕು. ಇವಾಗ ಫೋನ್ ಮಾಡ್ತಾಯಿದ್ದೀವಿ, ಅವ್ರು ಇನ್ನೂ ಬರಬೇಕು ಓನರು. 3 ರೂಮ್ಸ್ ಅಂತೆ ಒಳಗಡೆ ಇರೋದು. ಬಟ್ ಸುತ್ತ ಮಾತ್ರ ತುಂಬ ಜಾಗ ಇದೆ ಇಲ್ಲಿ. ನೋಡಿ ಹೆಂಗಿದೆ ಇಲ್ಲಿ. ಅಪ್ಪ, ಎಲ್ಲ ರೆಡ್ ಆಕ್ಸೈಡ್ ಹಾಕಿದ್ದಾರೆ. ಏನದು ಕೀ ಇಲ್ಲೇ ಇಟ್ಟಿದ್ದಾರೇನೋ. 1947 ಅಂತ ಕೋಡ್ ಹಾಕ್ಬೇಕಂತೆ. ಓ ಹಿಂಗೆ ಏನಪ್ಪ, ನಾವು ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಡ್ತಾ ಇದ್ದೀವಿ ಇಷ್ಟೇದು. ಅದು ಲೈವ್ ಆನ್ ಕ್ಯಾಮ್ರಾ. ಎಲ್ಲ ಯೂಸ್ ಮಾಡೋಂಗಿಲ್ಲ. ಅವ್ರಿಗಷ್ಟು ತಲೆ ಇರಲ್ವಾ, ಪಿನ್ ಚೇಂಜ್ ಮಾಡ್ತಾರೆ ಆಬ್ವಿಯಸ್ಲಿ. ನಾಳೆ ಗಾಂಧಿ ಜಯಂತಿ ಇರೋದ್ರಿಂದ 1947 ಇಟ್ಟಿದ್ದಾರೆ. ಏನದು ಇಂಡಿಪೆಂಡೆನ್ಸ್ ಫೈಟರ್ಸ್ ಅಲ್ಲ. ಓ ಬಂತು ಬಾ. ವಾವ್, ಈ ಮಾಮ್ ಯಾವುದೋ ಫೋಟೋ ಎಲ್ಲ ಇದೆಯಲ್ಲೋ ಲೇ. ಸ್ಪೂಕಿ ಗೀಕಿ ಅಲ್ಲ ತಾನೆ? ಸ್ಪೂಕಿ ಅಲ್ಲಿ ನೋಡಲ್ಲಿ ಹಂಗೆಲ್ಲ ಇದ್ಬಿಟ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ. ಲೈಟ್ ಆನ್ ಮಾಡು.
ಆಹಾ, ಏನಪ್ಪ ಇದು ಆ್ಯಂಬಿಯನ್ಸು. ಖುಷಿ ಅಲ್ಲ. ಹ್ಞೂ ಹೋಮ್ ಗೈಡ್ ನೋಡಲ್ಲಿ. ಓ ಏನೇನೋ ಇದೆ. ಸ್ಟೇ ನೋಡ ಅಂದರೆ ಫೋಟೋ ತೆಗಿಯೋಣ ಅಂತ. ಏನಿದು ಬಾಗಿಲುಗಳೆಲ್ಲ ಯಾವುದೋ ಹಳೇ ಕಾಲದ್ದು. ಏನೋ ಶಬ್ದ. ಹಾಕ್ಕೊಳಪ್ಪ ನೀನು. ನಾನು ಬರೀ ಓಪನ್ ಮಾಡೋನು, ನಾನೆಲ್ಲ ಹಾಕೋನಲ್ಲ. ಇಲ್ಲೊಂದಿದೆ, ಫುಲ್ ಕತ್ಲೇದಿಲ್ಲ, ಒಂಚೂರು ಲೈಟ್ ಹಾಕೋ ಇಲ್ಲಿ. ಇದು ಕಿಚನ್ನು, ಇದು ನಾನು. ಒಳ್ಳೆ ಆ್ಯಂಬಿಯನ್ಸ್ ಮಾತ್ರ. ಒಳ್ಳೆ ಇಲ್ಲಿ ಜೂಟಾಟ ಆಡ್ಬೋದು, ಆ ಥರ ಇದೆ ಇಲ್ಲಿ. ನೋಡಿ ಹೆಂಗಂದ್ರೆ ಹೆಂಗೆ ಹೋಗ್ತಾ ಇರ್ಬೋದು, ಹೆಂಗೆ ಹೋದ್ವಿ ಹೆಂಗೆ ಆಚೆ ಬಂದ್ವಿ ಅಂತಲೇ ಅರ್ಥ ಆಗೋಲ್ಲ. ನೀಟಾಗಿ ಒಂದು ಕ್ವಿಕ್ ಟೂರ್ ಕೊಟ್ಬಿಡ್ತೀನಿ. ಸೊ ಇದು ಒಳಗಡೆ ಬಂದ ತಕ್ಷಣ ಈ ಥರ ಇದೆ ಇಲ್ಲಿ. ಟಿ ವಿ ಇದೆ, ಇದೇನೋ ಆಫೀಸ್ ಅಂತ ಲಾಕ್ ಮಾಡಿದ್ದಾರೆ. ಇಲ್ಲಿ ಜೋಕಾಲಿ ಇದೆ. ಇಲ್ಲಿ ಒಳಗಡೆ ಹೋದರೆ ಓ ಈ ಕಡೆ ಒಂದು ರೂಮ್ ಇದೆ, ಅಲ್ಲೊಂದು ರೂಮಾ? ಅಲ್ಲೊಂದು ರೂಮು. ಹಿಂಗೆ ಬಂದರೆ ಈ ಕಡೆ ಬಂದರೆ ಇಲ್ಲೂ ಹಿಂಗೆ ಹೋಗ್ಬೋದು. ಹಿಂಗೆ ಹೋದರೆ ಅದು ಆ ಕಡೆಯಿಂದ ಬರೋ ದಾರಿನೇ ಇದು. ಸೊ ಇಲ್ಲಿ ಸ್ಟ್ರೈಟ್ ಬಂದು ರೈಟ್ ಹೋದರೆ ಇಲ್ಲಿ ಕಿಚನ್ನು. ಇದೇನೋ ಗೊತ್ತಿಲ್ಲ, ಇಲ್ಲಿ ಲಾಕ್ ಮಾಡಿದ್ದಾರೆ. ಆ ಥರ ಇದೆ ಇಲ್ಲಿ ಒಳಗಡೆ. ಸೂಪರಾಗಿದೆ ಒಟ್ಟಿನಲ್ಲಿ. ಎಲ್ಲ ಫುಲ್ಲು ರೆಡ್ ಆಕ್ಸೈಡ್ ನೋಡಿ ಹಿಂಗೆ ಹೊಳಿತಾ ಇದೆ. ಫುಲ್ಲು ಚೆನ್ನಾಗಿ ಪಾಲಿಷ್ ಮಾಡಿ ಒರೆಸಿಟ್ಬಿಟ್ಟಿದ್ದಾರೆ. ಇಲ್ಲೇನಿದೆ ನೋಡೋಣ. ಇದೊಂದು ರೂಮು, ಇದೊಂದು ರೂಮು, ಇನ್ನೊಂದು ರೂಮಲ್ಲಿ. ಇನ್ನೊಂದು ರೂಮ್ ಎಲ್ಲ ಇರ್ಬೇಕು, ಮೇಲೆಲ್ಲ. ಓ ಇಲ್ಲಿ ಮೇಲೆ. ಓ ಇಲ್ಲಿ ಬೇರೆ ಹೋಗ್ಬೋದು. ಮುಚ್ಚಿಬಿಟ್ಟಿದಾರಲ್ಲ ಮತ್ತೆ. ಓ ಇಲ್ಲ, ಆ ಕಡೆಯಿಂದ ಡೋರ್ ಇತ್ತಲ್ಲ, ತೆಗಿಬೇಕು ಅನ್ಸುತ್ತದು. ಏನೋ ಇವಿ ಕಾಂಪ್ಲೆಕ್ಸ್ ಆಗಿದೆಯಲ್ಲ ಸ್ಟ್ರಕ್ಚರ್. ಇದು ಕಾಂಪ್ಲೆಕ್ಸ್ ಆಗಿದೆ ಸ್ವಲ್ಪ. ಒಂಥರ ಅದು ಮೆಟ್ಲಿದೆಲ್ಲ, ಅದು ಆಫೀಸ್, ಅದು ನೋಡಿದೆ. ಸೊ ಆ ಥರ ಇದೆ. ಸದ್ಯಕ್ಕೆ ಹೋಗಿ ಗಾಡಿ ತಂದ್ಬೋಣ. ಇನ್ನೂ ಎಲ್ಲ ಆಚೆ ನಿಲ್ಸಿದ್ದೀವಿ. ಆಮೇಲೆ ಅಡುಗೆ ಮಾಡೋದು. ಸಾಮಾನೆಲ್ಲ ತಂದಿದ್ದೀವಿ. ಫಸ್ಟು ಎಲ್ಲ ಜೋಡಿಸ್ಕೊಂಡು ಪ್ರಿಪೇರ್ ಮಾಡ್ಕೋಬೇಕು ಅಡುಗೆ ಮಾಡೋದಕ್ಕೆ. ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಇವಾಗ ಏನು ಪ್ರೋಗ್ರಾಮ್ ಅಂದರೆ ಅದೇ ಆಗಲೇ ಹೇಳ್ದಂಗೆ ಅಡುಗೆ ಮಾಡಬೇಕು. ನೋಡಿ ಇಲ್ಲಿ ನಡ್ಕೊಂಬರ್ತಾಯಿದ್ರೆ ನನ್ನನ್ನು ಯಾರೂ ತೋರಿಸೋರಿಲ್ಲ ಅಂದ್ಬಿಟ್ಟು ಮಿರರ್ ಇಟ್ಬಿಟ್ಟಿದ್ದಾರೆ. ಸೊ ಇದು ನಾನು. ಓ ಏನಪ್ಪ ನೀನು, ನಾನು ಬರ್ತಾ ಇದ್ದಂಗೆ ಭರ್ಜರಿಯಾಗಿ ಅಡುಗೆ ಮಾಡ್ತಿದ್ಯಾ? ಹಿಂಗಿದೆಲ್ಲ ನೀರುಳ್ಳಿ ಹಚ್ಕೊಂಡು ಅಳ್ತಾ ಇದ್ದಾರೆ ನಮ್ಮ ಫ್ರೆಂಡ್. ಪಾಪ ಅಡುಗೆ ಮಾಡೋಕ್ಕೆ ಒಪ್ಕೊಂಡಿದ್ದಲ್ಲದೆ ಅಳೋದು ಬೇರೆ ಆಗಿದೆ. ಏನಂದರೆ ಈಗ ಮಿಕ್ಕಿದವರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಬರ್ತಾ ಇದ್ದಾರೆ. ಅಲ್ಲೆಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಅವ್ರಿಗೆ. ನಾವು ಅಷ್ಟರಲ್ಲಿ ಅವ್ರಿಗೆ ಅಡುಗೆ ಮಾಡಿ ಪಾಪ ಬಂದ ತಕ್ಷಣ ಒಳ್ಳೆ ಊಟ ಹಾಕ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ನಾವೇ ಅಡುಗೆ ಮಾಡ್ತಾಯಿದ್ದೀವಿ. ಶುರು ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಎಲ್ಲ ಕುಕ್ಕರೆಲ್ಲ ಕೊಟ್ಟಿದ್ದಾರೆ ಇವರು, ಇಷ್ಟೇ ಅವರು. ಇದೆಲ್ಲ ನಾವು ತಂದಿರೋದು ಸೂಪರ್ ಮಾರ್ಕೆಟಿಂದ. ಎಲ್ಲ ರೆಡಿ ಇದೆ. ಇದನ್ನು ಅದೇ ಚಾಟ್ ಜಿಪಿಟಿಗೆ ಹಾಕ್ಬಿಟ್ಟು ಏನೋ ಈಸ್ ಇಟ್ ಸೂಟೇಬಲ್ ಫಾರ್ ಫ್ರೈಡ್ ರೈಸ್. ಇದನ್ನು ಎಲ್ಲ ರೆಡಿ ಇದೆ. ಇವಾಗ ಸೂಟ್ ಆಗಿಲ್ಲ ಅಂದರೆ ರೇಟಿಂಗ್ ಇಳಿಸ್ಬಿಡೋಣ ಪ್ಲೇಸ್ಟೋರಲ್ಲಿ. ಅದು ಸೂಟ್ ಆಗೋ ಥರ ನೀನು ಮಾಡಬೇಕಾಗತ್ತಲ್ಲ ಫಸ್ಟು. ನಾವು ಬ್ಲೇಮ್ ಚಾಟ್ ಜಿಪಿಟಿ ಅಷ್ಟೇ ಅದಕ್ಕೆ ಬೈದು ಬಿಡೋದ. ಬಟ್ ನಾವೇ ತಿನ್ಬೇಕಲ್ವ ಕೊನೆಗೆ. ನೀನು ಚೆನ್ನಾಗಿ ಮಾಡ್ತೀವಿ ಸುಮ್ಮನೆರಪ್ಪ. ಹೌದಾ, ಅಷ್ಟೊಂದೆಲ್ಲ ಪ್ರಿಪೇರಾಗಿ ಬಂದುಬಿಟ್ಟು ಮಾಡೋಕ್ಕೆ ಬರಲ್ಲ ಅಂತೀಯ? ನಾವೇನು ಹೇಳಬೇಕು? ಅಲ್ಲೇ ನೀನು ಸರ್ಕ್ಯಾಸಮ್ ಜಾಸ್ತಿ ಮಾಡ್ಕೊಂಡಿದ್ಯಾ. ಇದು ನಮ್ಮ ಆಡಿಯನ್ಸಿಗೆ ಇಷ್ಟ ಆಗ್ತಾಯಿಲ್ಲ. ಇದು ಪಾಪ್ಕಾರ್ನ್ ವಿಷಯದಲ್ಲಿ ಸರ್ಕ್ಯಾಸಮ್ ಬೇಡ ಅಂತ ಇದ್ದಾರೆ ಆಡಿಯನ್ಸು. ಇವಾಗೇನಂದರೆ ಎಲ್ಲ ಅಡುಗೆ ಮಾಡಿಬಿಟ್ಟು ನೆಕ್ಸ್ಟು ಊಟ ಮಾಡೋದಷ್ಟೇ. ನೋಡಿ ಇಲ್ಲಿ ಏನಂದರೆ ಇಲ್ಲೂ ಫುಲ್ ಮೆಟ್ಲಿದೆ, ಮೇಲ್ಗಡೆಗೆ ಹೋಗ್ಬೋದು. ನಾವು ಆ್ಯಕ್ಚುಲಿ ಹೋಗೇ ಇಲ್ಲ, ಇವರೆಲ್ಲರೂ ಬರಲಿ ಅಂತ ಕಾಯ್ತಾ ಇದ್ವಿ. ನಿಮಗೆ ಸುಮ್ಮನೆ ಒಂದು ಲುಕ್ ಕೊಟ್ಬಿಡೋಣ ಅಂತ ಬರ್ತಾಯಿದ್ದೀನಿ ನಾನು. ನೋಡಿ ಇಲ್ಲೂ ಎಲ್ಲ 3 ರೂಮ್ ಇದ್ದಂಗಿದೆ. ಸೊ ಇದನ್ನು ನಾವು ಓಪನ್ ಮಾಡ್ಕೊಂಡು ಒಳಗಡೆನೇ ಹೋಗಲಿಲ್ಲ. ಸೊ ಇಲ್ಲೂ ಎಲ್ಲ ಸ್ಟೇ ಮಾಡ್ಬೋದು, ಆ ಥರ ಇದೆ. ಒಬ್ಬ ಈ ಮೆಟ್ಲು ಹುಷಾರಾಗಿ ಇಳಿಬೇಕು. ನಾವು ಯೂಶ್ವಲಾಗಿ ಅಭ್ಯಾಸ ಇರೋ ಮೆಟ್ಲುಗಳ ಥರ ಇಲ್ಲ ಇದು. ಅಯ್ಯೋಯಪ್ಪ, ನನ್ನ ಸಾಲದೇ ಇಲ್ಲಲ್ಲೇ ಇದು. ತಲೆ ಬಗ್ಗಿಸ್ಕೊಂಬಂದ್ರು ಸಾಲಲ್ಲೇ ಇದು, ಹಂಗಿದೆ.
ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದು. ನೋಡೋಣ ಬನ್ನಿ ಅಡುಗೆ ಹೆಂಗೆ ಬರುತ್ತೆ ಅಂತ. ಎಲ್ಲ ಊಟ ಮಾಡಿದ್ದೆಲ್ಲ ಆಯಿತು, ಎಲ್ಲ ಬಂದರು. ಹೆಂಗಿತ್ತಪ್ಪ ರೈಡು ಊಟ ಎಲ್ಲ? ಸೂಪರ್ ಅಪ್ಪ. ಅಷ್ಟೇ, ಇವಾಗ ನೆಕ್ಸ್ಟ್ ಮಲ್ಕೊಂಬಿಡೋದು. ನಾಗ ಬ್ರೋ ಅವ್ರಿಗೆ ಹಾಂ ಥ್ಯಾಂಕ್ಸ್. ಅಷ್ಟೇ, ಇವತ್ತಿನ ಮೊದಲನೇ ದಿವಸದ ರೈಡ್ ಮುಗೀತು. ಊಟದ ರಿವ್ಯೂ ಹೇಳು. ಸಖತ್ತಾಯಿತು. ಅನ್ನದಾತ ಸುಖಿ ಬಾಬಾ ಅವರಿಗೆ ಹೇಳಿದ್ದೀನಿ, ಸಖತ್ತಾಗಿತ್ತು. 2-3 ಸತಿ ತಿಂದು ಅವರು ನಾಗ ನಳಪಾಕ ಅಂತ ಹೇಳಿದ್ದೀನಿ. 1 ಗಂಟೆ ಆಗಿದೆ, ಕಣ್ಣು ಎಳಿತಾ ಇದೆ, ನಿದ್ದೆ ಮಾಡಬೇಕು. ಬೆಳಿಗ್ಗೆ ಹೇಳೋಣ ಅಷ್ಟೇ ಸಾಕು, ಒಂದೇ ದಿನದ ಮುಗೀತು. ಅಷ್ಟೇ, ಇವತ್ತೆಲ್ಲ ಊಟ ಎಲ್ಲ ಆಯಿತು, ಮೊದಲನೇ ದಿವಸದ ಮುಗೀತು. ನೋಡಿ ಇವರೆಲ್ಲ ಬರೋವರೆಗೂ ಫುಲ್ ಖಾಲಿ ಇತ್ತು. ಈಗ ನೋಡಿ ಫುಲ್ಲು ಎಲ್ಲಿ ನೋಡಿದ್ರು ಫುಲ್ ಸಾಮಾನು, ಎಲ್ಲೂ ಜಾಗನೇ ಇಲ್ಲ, ಎಲ್ಲ ಕಡೆ ಫುಲ್ ತುರ್ಕಾಕ್ಬಿಟ್ಟಿದ್ದೀವಿ. ಏನಿಲ್ಲ, ಮಲ್ಕೊಳ್ಳೋದಷ್ಟೇ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು 2ನೇ ದಿವಸ ಶುರು ಆಗ್ತಾಯಿದೆ. ನಿನ್ನೆ ರಾತ್ರಿ ಬಂದಿಷ್ಟೇ ಇದೆ. ಇವಾಗ ಹೊರಡ್ತಾ ಇದ್ದೀವಿ. ಫಸ್ಟು ಹತ್ತಿರಪಲ್ಲಿಗೆ ಹೋಗಿ, ಅಲ್ಲಿಂದ ಕಾಲಡಿಗೆ ಹೋಗಿ, ನೆಕ್ಸ್ಟ್ ತಿರ್ಗಾ ವಾಪಸ್ ಹತ್ತಿರಪಲ್ಲಿಲೇ ಸ್ಟೇಗೆ ಹೋಗಿ ಮಲ್ಕೊಳ್ಳೋದು. ಅದು ಇವತ್ತಿನ ಪ್ಲ್ಯಾನು. ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ, ಬೈಕ್ಗಳೆಲ್ಲ ರೆಡಿ ಆಗಿಬಿಟ್ಟಿದೆ ಆಲ್ರೆಡಿ. ಇನ್ನೇ ನೋಡಬೇಕು. ಏನು ಮ್ಯಾಮ್ ಹೆಂಗಿತ್ತು ಫಸ್ಟ್ ಡೇ ಸ್ಟೇ? ಇನ್ನೂ ಒಂದೇ ಸ್ಟೇ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಫುಲ್ ಯೂಟಿಲೈಸ್ ಮಾಡ್ಕೊಳಕ್ಕಾಗಿಲ್ಲ. ಮೇಲ್ಗಡೆ ಎಲ್ಲ ಚೆನ್ನಾಗಿತ್ತು, ಹಾಂ, ಒಳ್ಳೆ ಫೀಲ್ ಇದೆ. ನಾವು ರಾತ್ರಿ ಬಂದು ಸ್ವಲ್ಪ ಹೊತ್ತು ಅಷ್ಟೇ ಅಲ್ಲ, ಇವತ್ತೆಲ್ಲ ಮೇಲೆ ಹೋಗಿ ನೋಡಿದ್ವಿ. ಹಾಂ, ಅಲ್ಲಿ ಜೋಕಾಲಿ ಎಲ್ಲ ಇತ್ತು, ಹಾಂ. ಫೈರ್ ಕ್ಯಾಂಪ್ ಎಲ್ಲ ಇತ್ತು. ಇನ್ನೂ ಯೂಟಿಲೈಸ್ ಮಾಡ್ಕೊಂಡಿಲ್ಲ, ಬಟ್ ಅದೇ ಚೆನ್ನಾಗಿತ್ತು. ನಾವು ಹೊರಡ್ತಾ ಇದ್ವಿ. ಇದೆಲ್ಲ ಫೆಸಿಲಿಟಿ ಕೊಟ್ರಲ್ಲ ಅಡುಗೆ ಮಾಡ್ಕೊಳಕ್ಕೆ, ಅಡುಗೆ ಮಾಡ್ಕೊಳಕ್ಕೆ. ಸೊ ಅದೊಂದು ಅಡ್ವಾಂಟೇಜ್. ಟ್ರಿಮ್ ಮಾಡಿ ಮ್ಯಾಪಲ್ಲಿ ಒಂದು ಟೆಸ್ಟಿಮೋನಿಯಲ್ ಹಾಕ್ಬಿಡು. ಇನ್ನು ಹಂಗೆ ಹೇಳಿದ್ರೆ ಟ್ರಿಮ್ ಆಗಲ್ಲ, ಈಗ ಇದು ಬರುತ್ತೆ. ಆಲ್ರೆಡಿ ಮಳೆ ಬರೋ ಥರ ಆಗೋಗಿದೆ. ರೈನ್ ಕೋಟ್ ಹಾಕೋಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ನಮಗೆ ಹಾಕಿಕೊಳ್ಳುವುದು ಸ್ವಲ್ಪ ಕಷ್ಟವಾದ ಕೆಲಸ ಆದುದರಿಂದ ಅದನ್ನು ಕಷ್ಟಕರ ಎಲ್ಲ ಒಟ್ಟಿನಲ್ಲಿ ಮಳೆ ಶುರು ಆಗೋವರೆಗೂ ಹಾಕೊಳ್ಳೋದು ಬೇಡ ಅಂತ ಹೋಗ್ತಾ ಇದ್ದೀವಿ. ಒಂದು ವೇಳೆ ಶುರು ಆಗೇ ಬಿಟ್ಟರೆ ಬೇರೆ ವಿಧಿ ಇಲ್ಲ, ಹಾಕ್ಕೊಳ್ಳೇಬೇಕು. ಅಂತೂ ಇಂತೂ ಮಳೆ ಶುರು ಆಗೇ ಬಿಡ್ತು. ನೋಡ್ತಾ ಇದ್ದಂಗೆ ಜೋರು ಆಗೋಯ್ತು. ಇವಾಗ ಏನಂದರೆ ಇಲ್ಲಿ ನಿಲ್ಸೋಕ್ಕೂ ಜಾಗ ಇಲ್ಲ, ಆದ್ದರಿಂದ ನೆನಿಲೇಬೇಕು, ಅದೇ ವಿಧಿ. ಹೋಗಲಿ ಬಾ, ಅಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ. ರೈನ್ ಕೋಟ್ ಹಾಕೊಳ್ಳೋದಕ್ಕೆ ಇಲ್ಲಿ ಸದ್ಯಕ್ಕೆ ನಿಲ್ಸಿದ್ದೀವಿ. ಫಸ್ಟ್ ಹಾಕ್ಕೊಂಡು ಆಮೇಲೆ ಹೊರಡೋದು. ಇಲ್ಲಾಂದರೆ ಎಲ್ಲ ಪ್ಯಾಂಟೆಲ್ಲ ಫುಲ್ಲು ಒದ್ದೆ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಾವು ಬೇರೆ ಇನ್ನು ಮಿಕ್ಕಿದ 3 ದಿವಸಕ್ಕೂ ಇದೇ ಪ್ಯಾಂಟ್ ಯೂಸ್ ಮಾಡಬೇಕು. ಅದರಿಂದ ಪ್ಯಾಂಟ್ ನೆನೆಸೋ ಅವಕಾಶ ಇಲ್ಲ ನಮಗೆ. ಸಖತ್ ಜೋರಾಗೋಯ್ತು. ಏನು ನಾವು ಹೊರಟು ಏನೊಂದು 15 ನಿಮಿಷನೂ ಆಗಿಲ್ಲ, ಅಷ್ಟರಲ್ಲಿ ತಿರ್ಗಾ ನಿಲ್ಸೋಂಗಾಯ್ತು. ಸೊ ಇವಾಗ ಫಸ್ಟು ನಮ್ಮದು ಪ್ಲ್ಯಾನ್ ಏನಂದರೆ ಚಿಮಿನಿ ಡ್ಯಾಮ್ಗೆ ಹೋಗೋದು ಅಂತ. ಇದು ಚಿಮಿನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಒಂದು ಜಾಗ ಇದೆ, ಮ್ಯಾಪಲ್ಲಿ ನೋಡಿದ್ವಿ. ಅದ್ರ ಹತ್ರ ಚಿಮಿನಿ ಡ್ಯಾಮ್ ಅಂತ ಒಂದು ಡ್ಯಾಮ್ ಇದೆ. ಅದನ್ನು ಮುಗಿಸ್ಕೊಂಡು ಆಮೇಲೆ ಸೀದಾ ತಿರುಪಲ್ಲಿ ಊರಿಗೆ ಹೋಗಿ ಲಗೇಜೆಲ್ಲ ಇಟ್ಬಿಟ್ಟು ಆಮೇಲೆ ಕಾಲಡಿ ದೇವಸ್ಥಾನಕ್ಕೆ ಹೋಗಿ ತಿರ್ಗಾ ವಾಪಸ್ ಅಲ್ಲಿಗೆ ತಿರುಪಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಇರೋದು. ಓ, ನೀನೇನೋ ನಿಂತ್ಕೊಂಡ್ಬಿಡ್ತೀಯ ಮ್ಯಾಮ್, ನಾವೇನು ಮಾಡೋಣ. ಚಿಮನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆ ಬಂದಿದ್ದೀವಿ. ನೋಡಿ ಈ ಥರ ಇದೆ, ಕೂಲಾಗಿದೆ. ಬ್ರೀಸ್ ಮಾತ್ರ ನಾವು ಜಾಕೆಟು ರೈನ್ ಕೋಟ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ಈಗ ಸಖತ್ ಕೂಲ್ ಆಗೋಯ್ತು. ಓ ಯಪ್ಪ, ಅಲ್ಲಿ ನೋಡು ಮೇಲೆ ನೆಕ್ಸ್ಟ್ ಲೆವೆಲ್ ಇದೆ. ಚಿಮ್ನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಫೈನಲಿ. ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ. ಇಲ್ಲಿ ಎಂಟ್ರಿ ಬೇರೆ ಮಾಡಿಸ್ಬೇಕು ಅನ್ಸುತ್ತೆ. ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ ಸದ್ಯಕ್ಕೆ. ಒಂದು ಚೆಕ್ ಪೋಸ್ಟ್ ಇದೆ.
ಏನಿದು ಗಾಡಿಗಳು ಇಷ್ಟೊಂದು ಅಪ್ಪ, ನಮ್ಮದೇ ಇಷ್ಟೊಂದಿದೆ ಇಲ್ಲಿ ನೋಡಿ ಇಲ್ಲಿ. ಇಷ್ಟೊಂದು ಇವಾಗ ಎಂಟ್ರಿ ಮಾಡ್ಸೋಕ್ಕೇ 10 ನಿಮಿಷ ಬೇಕು ಒಳಗಡೆ ಹೋಗಂಗಿದ್ರೆ. ಅದೇ ಎಂಟ್ರಿ ಮಾಡ್ಸೋಕ್ಕೆ ಹೇಳ್ತಾ ಇದ್ದಾರೆ ಅನಿಸುತ್ತೆ. ಇದೇನು ಹೋಗ್ಬೇಕಾ ಇವಾಗ ಹಿಂಗೆ? ಎಂಟ್ರಿ ಮಾಡ್ಸಕ್ಕೆ ಪಾರ್ಕ್ ಯಾಕೆ ಮಾಡಿಸಿದ್ರು? ಎಲ್ಲರದು ಮಾಡ್ಬೇಕಾ? ಗಾಡಿ ನಂಬರು ಅಲ್ಲ, ಏನು ಒಳಗೆ ಹೋಗ್ಬೇಕು? ಇವಾಗ ಹೋಗ್ಬೇಕಾ ನಾವು ಹಿಂಗೇನೆ? ಹಿಂಗೆ ಹೋಗ್ಬೇಕಾ? ಆಫ್ ಮಾಡಿಬಿಟ್ಟೆ. ಆಫೇ ಮಾಡಿಬಿಟ್ಯಾ? ಸುಮ್ಮನೆ ಯಾಕೆ ಆಫ್ ಮಾಡ ಆನ್ ಮಾಡ? ಎಕೋ ಹೊಡಿಯತ್ತೆ, ನಂಗೆ ಇಷ್ಟ ಆಗಲ್ಲ. ಆಫ್ ಇದೆಯಾ ಇದು? ಇಲ್ಲ, ನಂದು ಆನ್ ಇದೆ. ಅಲ್ವೋ, ನಾವಿವಾಗ ಹಿಂಗೆ ಹೋಗ್ಬೇಕಾ ಡ್ಯಾಮ್ಗೆ? ಇದರಲ್ಲಿ ಹೋಗ್ಬೇಕಾನೆ, ಟ್ರೈನ್ ಹಾಕೋಗ್ಬೇಕಷ್ಟೇ. ಸರಿ, ಆಮೇಲೆ ಅಲ್ಲಿಂದ ಸ್ಟ್ರೈಟ್ ಹತ್ತಿರ ವಾಪಸ್ ಬರಬೇಕಾ? ಏನೋ ಅದು ಗೊತ್ತಿಲ್ಲ ನನಗೆ. ಇವರೇನು ಸರಿಯಾಗಿ ಹೇಳ್ತಿಲ್ಲ. ಏನು ಮ್ಯಾಮ್ ನೀನು ರೈನ್ ಕೋಟು, ರೈನ್ ಪ್ಯಾಂಟು ಬಿಚ್ಚೋದು ಹಾಕೊಳ್ಳೋದೇ ಒಂದು ಕೆಲಸ. ಇಲ್ಲಿ ಈ ಕಡೆ ಹೋಗಿ ಮುಗಿಸ್ಕೊಂಡು ತಿರ್ಗಾ ಹಿಂಗೆ ವಾಪಸ್ ಹೋಗ್ಬೇಕಂತೆ. ತಿರ್ಗಾ ಸ್ಟ್ರೈಟ್ ಆ ಕಡೆ ಹೋಗಂಗಿಲ್ಲ, ವಾಪಸ್ ಇಲ್ಲೇ ಬರಬೇಕು. ಎಷ್ಟೊತ್ತಾಗುತ್ತೋ ತಿರ್ಗಾ ವಾಪಸ್ ಬರೋದಕ್ಕೆ. ಮಳೆ ಬಂದಿಲ್ಲ ಅಂದರೆ ಮಳೆ ಒಂದು ಬಂದಿಲ್ಲ ಅಂದರೆ ಹಿಂಗೆ ಇದ್ದರೆ ಓಕೆ. ಸ್ಟೇಗೆ ಹೋಗೋಷ್ಟಲ್ಲಿ ಪಕ್ಕ 5 ಗಂಟೆ ಆಗೇ ಆಗುತ್ತೆ. ಅದಕ್ಕೆ ಮುಂಚೆ ಅಂತೂ ಆಗೋದಿಲ್ಲ. ಇದು ಚಿಮನಿ ಅರ್ತ್ ಡ್ಯಾಮ್ ವ್ಯೂ ಪಾಯಿಂಟ್ ಅಂತೆ. ಮೇಲಿಂದ ಈ ಥರ ಇದೆ. ಎಲ್ಲ ಫೋಟೋ ತೆಕ್ಕೊಳ್ಳೋಕ್ಕೆಲ್ಲ ಒಳ್ಳೆ ಸೀನಿಕ್ ಆಗಿದೆ ನೋಡಿ. ಇಲ್ಲೆಲ್ಲ ಬಂದ್ರೆ ಅವರು ನೋಡಿ, ಇವರಿಬ್ಬರು ನಿಂತಿದ್ದಾರಲ್ಲ, ಈ ಥರ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು ಇಲ್ಲಿ. ಈ ಥರ ಇದೆ ಇಲ್ಲಿ. ಅಷ್ಟೇ, ಇಲ್ಲಿ ಇನ್ನೇನಿಲ್ಲ. ಇಲ್ಲಿ ಕೆಳಗಡೆ ಆ ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಹಿಂಗೆ ಬಂದರೆ ಇಲ್ಲೊಂದು ವಾಕ್ ಹೋಗ್ಬೋದು ಅಷ್ಟೇ. ಬೇರೆ ಇನ್ನೇನಿಲ್ಲ, ಸಿಂಪಲ್ ಆಗಿದೆ ಇಲ್ಲಿ. ಇವಾಗ ನೆಕ್ಸ್ಟ್ ನಾವು ಹಸಿರಾಪಲ್ಲಿಗೆ ಹೋಗಬೇಕು. ಕಪಲ್ಸ್ ಹೆಂಗೆ ಫೋಟೋ ತೆಗೆಸ್ಕೋಬೋದು ಅಂತ ಅವರಿಬ್ಬರು ತೋರಿಸ್ತಾರಂತೆ. ನೋಡಿ ಈ ಥರ ಕೈ ಮೇಲೆ ಕೈ ಹಾಕೊಂಡು. ಈ ಥರ ಎಲ್ಲ ಇಲ್ಲಿ ಫೋಟೋ ತೆಗೆಸ್ಕೋಬೋದು. ಪ್ರೀತಿ ಇರಬೇಕು, ಕೈ ಮೇಲೆ ಕೈ ಹಾಕಿದ್ರೆ ಸಾಕಾಗಲ್ಲ, ಪ್ರೀತಿ ಇರಬೇಕು. ನೀನು ಕೆಳಗೆ ನೋಡಿ ಪರವಾಗಿಲ್ಲ, ಈ ಥರ ಎಲ್ಲ ಏನೋ ಮಾಡ್ಬೋದು ಇಲ್ಲಿ ಅಂತ ಇವರು ಐಡಿಯಾಸ್ ಕೊಡ್ತಿದ್ದಾರೆ. ಆದರೆ ಯಾರು ಫಾಲೋ ಮಾಡೋಕ್ಕೆ ಹೋಗಬೇಡಿ, ಪ್ರಾಬ್ಲಮ್ ಆಗುತ್ತೆ. ಅದೇ ಅದು ಕರೆಕ್ಟ್. ನೋಡಿ ಇಲ್ಲಿ ಬಂದರೆ ಬೋಟಿಂಗೂ ಇದೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಏನಿಲ್ಲ, ಒಂದು ಸ್ಮಾಲ್ ರೌಂಡ್ ಹಾಕ್ಸ್ಕೊಂಡು ಬರ್ತಾರೆ ಅಷ್ಟೇ. ಕರ್ಕೊಂಡು ಹೋಗ್ತಾವ್ರು ಮಾಮೂಲಿ. ಸೂರ್ಯ ಬಾಪ, ಟೈಮ್ ಆಗುತ್ತಲೇ. ಇವಾಗ ಇಲ್ಲಿ ಏನು ಸೀನ್ ಅಂದರೆ, ಅಲ್ಲಿ ಟ್ರೈಪಾಡ್ ಸೆಟಪ್ ಮಾಡಿಬಿಟ್ಟು ಒಂದು ಸಿನಿಮ್ಯಾಟಿಕ್ ಶಾಟ್ ತೆಗೊಳಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅದೇನಾದರೂ ಚೆನ್ನಾಗಿ ಬಂದಿದ್ದರೆ ಹಾಕಿರ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಆ ಕಡೆ ಅಲ್ಲಿ ಟ್ರೈಪಾಡ್ ಇದೆ, ಅದ್ರ ಮೇಲೆ ಫೋನ್ ಇಟ್ಟಿದ್ದೀವಿ. ಸೊ ಇವಾಗ ಹೋಗ್ಬೇಕು ಆ ಕಡೆ. ಎಲ್ಲರೂ ನೀಟಾಗಿ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಓಕೆ, ಲೆಟ್ಸ್ ಗೋ. ಆಲ್ರೆಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗಿದೆ. ಹಂಗೂ ಹಿಂಗೂ ಕಾಡೊಳಗಡೆ ಫಾಸ್ಟಾಗಿ ಓಡಿಸ್ಕೊಂಡು ಬಂದುಬಿಟ್ವಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕು. ಇಲ್ಲಿ ಎಲ್ಲ ನೋಡಿ, ಎಲ್ಲ ನೀಟಾಗಿ ಎಲ್ಲ ತಂದು ಚೇಂಜ್ ಮಾಡಿ ಬೇರೆ ಥರ ಬೇರೆ ಥರ. ಇಷ್ಟೊತ್ತು ಯಾವ ಥರ ಇದ್ವಿ ಅಂದರೆ ಈ ಥರ ಇದ್ವಿ. ಪ್ಯಾಂಟ್ ಹಾಕೊಂಡಿರಲಿಲ್ಲ, ಅದು ಚಡ್ಡಿ ಹಾಕೊಂಡು ಈ ಥರ ಇದ್ವಿ. ಇವಾಗ ಈ ಥರ ಆಗ್ಬಿಟ್ಟಿದ್ವಿ ನೀಟಾಗಿ. ನಡೀರಪ್ಪ, ಮೊದಲೇ ಟೈಮ್ ಆಗಿದೆ, ಬೇಗ ದರ್ಶನ ಮುಗಿಸ್ಕೊಂಡು ನಮ್ಮ ಇನ್ನೊಬ್ಬ ಕಳೆದೋಗಿರೋ ಫ್ರೆಂಡ್ಗೆ ವೆಯ್ಟ್ ಮಾಡ್ಬೇಕು ನಾವು. ಅವ್ರು ಯಾರು ಅಂತ ಆದರೆ ಆಮೇಲೆ ತೋರಿಸ್ತೀವಿ.
ಹೆಸರು ಹೇಳ್ಬೋಣ, ವೇದಶ್ರುತ DS ಅಂತ ಅವ್ರ ಹೆಸರು. ಕಳೆದೋಗಿದ್ದಾರೆ ಕಾಡಲ್ಲೆಲ್ಲ ಹೋಗ್ಬಿಟ್ಟು. ನಮಗೆ ಅನಿವಾರ್ಯ ಇವಾಗ ದೇವಸ್ಥಾನಕ್ಕೆ ಒಳಗಡೆ ಹೋಗಲೇಬೇಕು, ಇಲ್ಲಾಂದರೆ ಆಮೇಲೆ ಬಿಡೋದಿಲ್ಲ. ಟೈಮ್ ವೇಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ. ಶ್ರೀ ಆದಿಶಂಕರ ಜನ್ಮಭೂಮಿ ಕ್ಷೇತ್ರಂ. ಸೊ ಇದು ಶಂಕರಾಚಾರ್ಯರು ಹುಟ್ಟಿದ ಊರಿದು ಕಾಲಡಿ, ಆದ್ದರಿಂದ ಇಲ್ಲಿ ಅವ್ರದ್ದು ದೇವಸ್ಥಾನ ಇದೆ ನೋಡಿ. ಇಲ್ಲೆಲ್ಲ ಟೈಮಿಂಗ್ಸ್ ಹಾಕಿದ್ದಾರೆ. ಈವ್ನಿಂಗ್ 4 PM to 8 PM ಅಷ್ಟೇ. ಮಾರ್ನಿಂಗ್ 5 AM to 1 PM. ಸೊ ಇವಾಗ ಆಲ್ಮೋಸ್ಟ್ 8 PM ಆಗ್ತಿದೆ ರಾತ್ರಿ, ಅದರಿಂದ ನಾವು ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ಬೇಗ. ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಸೊ ಪ್ರತಿ ಸತಿ ಹೇಳ್ದಂಗೆ ಒಳಗಡೆ ವಿಡಿಯೋ ಅಲೋ ಇರಲ್ಲ, ಆದ್ದರಿಂದ ನಾನೇನು ಮಾಡೋಕ್ಕೆ ಹೋಗಲ್ಲ. ಎಲ್ಲಿವರೆಗೂ ತೋರಿಸ್ಬೋದು ಅಲ್ಲಿವರೆಗೂ ತೋರಿಸ್ತೀನಿ ಅಷ್ಟೇ. ಇನ್ನು ನೋಡಿ ಎಲ್ಲ ಸಖತ್ತಾಗಿದೆ. ಒಳ್ಳೊಳ್ಳೆ ಸಖತ್ತಾಗಿ ಹಾಕಿದ್ದಾರೆ ಲೈಟಿಂಗ್ಸ್ ಎಲ್ಲ. ಮ್ಯಾಮ್ ಇವತ್ತೇನು ನವರಾತ್ರಿ ಪೂಜೆನಾ? ಇವತ್ತು ಕೊನೆ ದಿನ. ಅದೇನೋ ಸ್ಪೆಷಲ್ ಪೂಜೆ ಅಂತ ಇವತ್ತು. ಓ ಅದೇ, ಹಾಂ, ಏನೋ ಪೂಜೆ ಇದೆ ಇವತ್ತು. ಸೊ ಒಳಗಡೆ ವೀಡಿಯೋ ಅಲೋ ಇರಲ್ಲ, ನಾನು ಅದಕ್ಕೆ ಮಾಡೋಕ್ಕೆ ಹೋಗಲ್ಲ. ಆಚೆ ಬಂದಮೇಲೆ ಕಂಟಿನ್ಯೂ ಮಾಡೋಣ. ಈ ಥರ ಇದೆ ಒಳಗಡೆ, ಏನೋ ಪೂಜೆ ನಡೀತಾ ಇದೆ. ತುಂಬ ಜನ ಏನಿಲ್ಲ, ನಾರ್ಮಲ್ ಆಗಿದೆ, ಆರಾಮಾಗಿ ನೋಡ್ಕೋಬೋದು. ನೋಡಿ ಇದು ಶಂಕರಾಚಾರ್ಯರು ಈ ಥರ ಇದೆ. ಇಲ್ಲೆಲ್ಲ ಸುತ್ತ ಫುಲ್ ಸ್ಟೋರಿ ಹಾಕಿದ್ದಾರೆ ಅವ್ರದ್ದು ಕಂಪ್ಲೀಟ್ ಲೈಫ್ದು. ಈ ಕಡೆ ಎಲ್ಲ ಓದ್ಕೋಬೋದು. ಮತ್ತು ಅದೇ ಸ್ಪೆಷಲ್ ಪೂಜೆ ಇದೆಯಲ್ಲ, ಅದರಿಂದ ಎಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ನಾವಲ್ಲಿ ಆಲ್ರೆಡಿ ದರ್ಶನ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ವಿ. ಥರ ಇದೆ ಇಲ್ಲಿ. ಇವಾಗ ಇನ್ನೊಂದು ಸತಿ ಅಲ್ಲಿ ಆ ಕಡೆ ಹೋಗಿ ಮಹಾಲಕ್ಷ್ಮಿ ದರ್ಶನ ಮಾಡಿಕೊಂಡು ಆಚೆ ಹೋಗೋದು ಅಷ್ಟೇ. ಎಲ್ಲ ದರ್ಶನ ಎಲ್ಲ ಆಯಿತು. ಇವಾಗ ವಾಪಸ್ ಸ್ಟೇಗೆ ಹೋಗಬೇಕು. ಇವರೇನೋ ಕೊಚ್ಚಿಗೆ ಹೋಗ್ತೀವಿ ಅಂತಂತಿದ್ದಾರೆ. ಇಲ್ಲಿ ಹತ್ರದಲ್ಲಿದೆ, ಬೀಚು ನೋಡ್ದಂಗೆ ಆಗುತ್ತೆ ಅಂತೆಲ್ಲ. ನನಗದು ಇಂಟ್ರೆಸ್ಟ್ ಇಲ್ಲ, ನೋಡೋಣ ಏನು ಮಾಡ್ಬೋದು ಅಂತ. ಸೊ ಇದು ಕಾಲಡಿ ಮತ್ತು ಯಾವುದದು ಚಿಮಿನಿ ಡ್ಯಾಮ್ Day 2. ಸೊ ಇಲ್ಲಿಗೆ ಮುಗೀತು. ಲೆಟ್ಸ್ ಸಿ ಟುಮಾರೋ. ಥ್ಯಾಂಕ್ ಯು, ಬಾಯ್.